ಮಗು ಓದಿದ್ದು ಬೇಗ ನೆನ್ಪಿಟ್ಕೊಳ್ಬೇಕಾ? ಏಕಾಗ್ರತೆ ಚೆನ್ನಾಗಿರ್ಬೇಕಾ? ಹಾಗಿದ್ರೆ ಇವತ್ತು ನಾನು ಹೇಳುವ ಈ ಸಣ್ಣ ಹಸಿರು ಸೊಪ್ಪಿನ ಬಗ್ಗೆ ಪ್ರತಿಯೊಬ್ಬ ಪೋಷಕರು ತಿಳಿಯಲೇಬೇಕು. ಸಾವಿರಾರು ವರ್ಷಗಳಿಂದ ಆಯುರ್ವೇದದಲ್ಲಿ ಬಳಸಲಾಗುತ್ತಿರುವ ಈ ಸೊಪ್ಪನ್ನ ಹಲವರು ಬ್ರೈನ್ ಫುಡ್ ಅಂತಾನೆ ಕರೀತಾರೆ. ಈ ಸೊಪ್ಪು ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಮಕ್ಕಳಿಗೆ ಹೇಗೆ ಕೊಡಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಇದು ಎಲ್ಲವನ್ನ ಇವತ್ತು ತಿಳಿದುಕೊಳ್ಳೋಣ. ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಆ ಸೊಪ್ಪಿನ ಹೆಸರು ಬ್ರಾಹ್ಮಿ ಸೊಪ್ಪು. ಚಿಕ್ಕ ಚಿಕ್ಕ ಹಸಿರು ಎಲೆಗಳು, ಆದರೆ ಇದರ ಬಗ್ಗೆ ಇರುವ ಮಾತುಗಳು ಬಹಳ ದೊಡ್ಡವು. ಆಯುರ್ವೇದದಲ್ಲಿ ಬ್ರಾಹ್ಮಿಯನ್ನು ನೆನಪು, ಏಕಾಗ್ರತೆ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪ್ರಮುಖ ಸಸ್ಯಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಬ್ರಾಹ್ಮಿ ಹೇಗೆ ಕೆಲಸ ಮಾಡುತ್ತೆ? ನಮ್ಮ ಮೆದುಳಿನ ಕೋಟ್ಯಾಂತರ ನರಕೋಶಗಳು ಇವೆ. ನಾವು ಓದುವುದು, ಯೋಚಿಸುವುದು, ನೆನಪಿಡುವುದು ಎಲ್ಲವೂ ಈ ನರಕೋಶಗಳ ಕೆಲಸ. ಬ್ರಾಹ್ಮಿಯಲ್ಲಿರುವ ಕೆಲವು ನೈಸರ್ಗಿಕ ಸಂಯುಕ್ತಗಳು ಮೆದುಳಿನ ಆರೋಗ್ಯಕ್ಕೆ ಬೆಂಬಲ ನೀಡಬಹುದು ಎಂದು ಹಲವು ಅಧ್ಯಯನಗಳು ಸೂಚಿಸುತ್ತವೆ. ಅದಕ್ಕಾಗಿಯೇ ಬ್ರಾಹ್ಮಿಯನ್ನು ನೆನಪು ಮತ್ತು ಏಕಾಗ್ರತೆಯೊಂದಿಗೆ ಸಂಬಂಧಿಸಿ ನೋಡಲಾಗುತ್ತದೆ. ಮತ್ತೆ ಮಕ್ಕಳಿಗೆ ಏನು ಉಪಯೋಗ? ಮಕ್ಕಳ ಬೆಳವಣಿಗೆಯ ಸಮಯದಲ್ಲಿ ಉತ್ತಮ ಆಹಾರ ಬಹಳ ಮುಖ್ಯ. ಆರೋಗ್ಯಕರ ಆಹಾರದ ಒಂದು ಭಾಗವಾಗಿ ಬ್ರಾಹ್ಮಿಯನ್ನು ಬಳಸುವುದರಿಂದ ನೆನಪು ಶಕ್ತಿಗೆ ಬೆಂಬಲ ದೊರಕುತ್ತದೆ, ಏಕಾಗ್ರತೆಗೆ ಸಹಾಯವನ್ನ ಮಾಡುತ್ತದೆ, ಕಲಿಕೆಯ ಸಮಯದಲ್ಲಿ ಗಮನ ಕೇಂದ್ರೀಕರಿಸಲು ಕೂಡ ನೆರವಾಗುತ್ತದೆ. ಹಾಗಿದ್ದರೆ ಇದನ್ನ ಹೇಗೆ ಕೊಡಬೇಕು? ಬ್ರಾಹ್ಮಿ ಸೊಪ್ಪಿನಿಂದ ಚಟ್ನಿ ಮಾಡಬಹುದು, ತಂಬುಳಿ ಮಾಡಬಹುದು, ಬೇಳೆಯ ಜೊತೆ ಸೇರಿಸಬಹುದು, ಇತರ ಸೊಪ್ಪಿನ ಜೊತೆಯಲ್ಲೂ ಬಳಸಬಹುದು. ಹಾಗೆ ಅದನ್ನ ಒಣಗಿಸಿ ಪುಡಿ ಮಾಡಿ ಕೂಡ ನೀವು ಉಪಯೋಗಿಸಬಹುದು. ಮಿತ ಪ್ರಮಾಣದಲ್ಲಿ ಮನೆಯ ಆಹಾರದಲ್ಲಿ ಸೇರಿಸುವುದು ಉತ್ತಮ. ಹಾಗೆಯೇ ಯಾವ ಸಮಯದಲ್ಲಿ ಇದನ್ನ ಕೊಡಬೇಕು? ಬಹಳ ಜನ ಬೆಳಗಿನ ಸಮಯದಲ್ಲಿ ಅಥವಾ ಮಧ್ಯಾಹ್ನದ ಊಟದ ಜೊತೆಗೆ ಬ್ರಾಹ್ಮಿಯನ್ನ ಬಳಸುತ್ತಾರೆ. ತಾಜಾ ಸೊಪ್ಪಿನಿಂದ ತಯಾರಿಸಿದ ಆಹಾರವನ್ನ ಬಳಸುವುದು ಉತ್ತಮ. ಇನ್ನು ಮುಖ್ಯವಾದ ವಿಷಯ, ಮಗುವಿನ ಮೆದುಳಿನ ಬೆಳವಣಿಗೆಗೆ ಬ್ರಾಹ್ಮಿಯ ಜೊತೆಗೆ ಉತ್ತಮ ನಿದ್ರೆ, ಪೌಷ್ಟಿಕ ಆಹಾರ, ಆಟ, ಪುಸ್ತಕ ಓದುವ ಅಭ್ಯಾಸ, ಪೋಷಕರ ಪ್ರೋತ್ಸಾಹ ಇವೆಲ್ಲವೂ ಬಹಳ ಮುಖ್ಯ. ಹೀಗಾಗಿ ಸ್ನೇಹಿತರೆ, ಬ್ರಾಹ್ಮಿ ಸೊಪ್ಪು ನಮ್ಮ ಸುತ್ತಲಿನ ಒಂದು ಅದ್ಭುತ ಔಷಧಿಯ ಸಸ್ಯ. ಇದನ್ನು ಸರಿಯಾದ ರೀತಿಯಲ್ಲಿ ಆರೋಗ್ಯಕರ ಆಹಾರದ ಭಾಗವಾಗಿ ಬಳಸಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.